ಮುಂದಿನ ದಿನಗಳಲ್ಲಿ ಬರುವಂತಹ ಎಲ್ಲ ಸ್ಪೀಕರ್ಗಳಿಗೂ ಕೂಡ ಒಂದು ಮಾದರಿ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಅರ್ಹತೆಗೆ ಮತ್ತು ಅವರ ತಾಳ್ಮೆ ಮತ್ತು ಜನರೊಂದಿಗೆ ಬೆರೆಯುವ ಒಂದು ಪ್ರೀತಿ ವಿಶ್ವಾಸದ ಸೌಹಾರ್ದತೆಯ ಕಾರಣಕ್ಕಾಗಿ ಅವರಿಗೆ ಇವತ್ತು ಈ ಒಂದು ಸಚಿವ ಸ್ಥಾನ, ಸಂಪುಟ ದರ್ಜೆಯ ಸಚಿವ ಸ್ಥಾನ ಸಿಕ್ಕಿದ್ದನ್ನು ನಾವು ಬಹಳಷ್ಟು ಸಂತೋಷದಿಂದ, ಅಭಿಮಾನದಿಂದ ನಾವೆಲ್ಲರೂ ಕೊಂಡಾಡ್ತಾ ಇದ್ದೇವೆ. ಯಾವ ಏರಿಯಾ ಕೂಡ ಬಿಡಲಿಲ್ಲ ಅವರು. ಶಾಸಕರು ಎಲ್ಲಿ ಸಿಗೋದಿಲ್ಲ, ಅಂಥ ಶಾಸಕರು ಯಾವ ಏರಿಯಾಕ್ಕೂ ಸಿಗಲಿಕ್ಕಿಲ್ಲ, ಅಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಸಚಿವರಾಗಿ, ಆರೋಗ್ಯ ಸಚಿವರಾದರೆ ತುಂಬ ಒಳ್ಳೆಯದಂತ ಕಾಣ್ತಾ ಇದೆ. ಇಲ್ಲಿ ನಮ್ಮ ಅವರ ಕ್ಷೇತ್ರದಲ್ಲಿ ತುಂಬ ಬಡ ಕುಟುಂಬಗಳಿವೆ, ಅವರಿಗೆ ತುಂಬ ಅನುಕೂಲವಾಗಬಹುದಂತ ನಾನು. ಸನ್ಮಾನ್ಯ UT ಖಾದರ್ ಸರ್ ಅವರು ಸ್ಪೀಕರ್ ಆಗಿ ಮಾಡಿದಂತಹ ಒಂದು ಕೆಲಸ ಮುಂದಿನ ದಿನಗಳಲ್ಲಿ ಬರುವಂತಹ ಎಲ್ಲ ಸ್ಪೀಕರ್ಗಳಿಗೂ ಕೂಡ ಒಂದು ಮಾದರಿ ಕೆಲಸವನ್ನು ಅವರು ಮಾಡಿದ್ದಾರೆ. ಅದೇ ರೀತಿ 3 ವರ್ಷದಲ್ಲಿ ಆ ಕೆಲಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿ ಮುಗಿಸಿದ್ದಾರೆ. ಈಗ ಅವರ ಅರ್ಹತೆಗೆ ಮತ್ತು ಅವರ ತಾಳ್ಮೆ ಮತ್ತು ಜನರೊಂದಿಗೆ ಬೆರೆಯುವ ಒಂದು ಪ್ರೀತಿ ವಿಶ್ವಾಸದ ಸೌಹಾರ್ದತೆಯ ಕಾರಣಕ್ಕಾಗಿ ಅವರಿಗೆ ಇವತ್ತು ಈ ಒಂದು ಸಚಿವ ಸ್ಥಾನ, ಸಂಪುಟ ದರ್ಜೆಯ ಸಚಿವ ಸ್ಥಾನ ಸಿಕ್ಕಿದ್ದನ್ನು ನಾವು ಬಹಳಷ್ಟು ಸಂತೋಷದಿಂದ, ಅಭಿಮಾನದಿಂದ ನಾವೆಲ್ಲರೂ ಕೊಂಡಾಡ್ತಾ ಇದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಉಲ್ಲಾಲವನ್ನು ಬಹಳಷ್ಟು ಇನ್ನೂ ಎತ್ತರಕ್ಕೆ ಅಭಿವೃದ್ಧಿ ಕೆಲಸಗಳಲ್ಲಿ ಕೊಂಡೊಯ್ಯಲು ಜಗತ್ತಿನ ಸೃಷ್ಟಿಕರ್ತನು ಅವರಿಗೆ ಅವಕಾಶವನ್ನು ಮತ್ತು ಅನುಗ್ರಹವನ್ನು ನೀಡಲಿ ಅಂತ ಹೇಳಿ ಜನರ ಪರವಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲ, ಖಂಡಿತವಾಗಿಯೂ ಅವರು ಸ್ಪೀಕರ್ ಸಿಕ್ಕಿದ ಸಂದರ್ಭದಲ್ಲೂ ಕೂಡ ಜನರೊಟ್ಟಿಗೆ ಬಹಳ ಜನಾನುರಾಗಿ ವರ್ತಿಸ್ತಾ ಇದ್ದರು. ಆದರೂ ಕೂಡ ಕೆಲವೊಂದು ಸಲ ಅವರಿಗೆ ಅವರ ಆ ಸ್ಪೀಕರ್ ಹುದ್ದೆ ಬೇರೆ ಒಂದು ರೀತಿಯಲ್ಲಿ ನಮ್ಮ ಪಕ್ಷದ, ಇಲ್ಲಿರುವಂತಹ ಪಕ್ಷದ ಕಾರ್ಯಕರ್ತರಿಗೆ ಅಲ್ಪ ಸ್ವಲ್ಪ ಏನೋ ಒಂದು ತೊಡಕಾಗ್ತಾ ಇತ್ತು. ಅದೆಲ್ಲವನ್ನು ಇನ್ನು ಮೀರಿ ಜನರೊಂದಿಗೆ ಇನ್ನೂ ಹೆಚ್ಚಿನ ಒಂದು ಸಮಯವನ್ನು ಮೀಸಲಿಡಲು ಒಂದು ಒಳ್ಳೆಯ ಅವಕಾಶ ಅಂತ ನಾವು ತಿಳ್ಕೊಂಡಿದ್ದೇವೆ. ನಿಜವಾಗಲೂ ಅವರಿಗೆ ಸಿಗುವಂಥ ಖಾತೆ ಗೃಹ ಖಾತೆ ಸಿಕ್ಕಿದರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಅದು ಇಲ್ಲದಿದ್ದರೆ ಒಂದು ಇಂಧನ ಖಾತೆ, ಅತ್ಯಂತಹ ಒಂದು ಉನ್ನತವಾದಂತಹ ಇಂಧನ ಖಾತೆ, ಇಲ್ಲದಿದ್ದರೆ ಜಲಸಂಪನ್ಮೂಲ ಖಾತೆ ಸಿಕ್ಕಿದರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ. ಅಯ್ಯೂಬ್ ಮಂಚಿಲ. ತುಂಬ ಸಂತೋಷವಾಗ್ತದೆ. ನಮ್ಮ ಕ್ಷೇತ್ರದ ಶಾಸಕರು ಈಗ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಅವರ ಶ್ರಮದ ಫಲ ಅವರಿಗೆ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಸ್ಪೀಕರ್ ಆದದ್ದು ಒಳ್ಳೆಯದು, ಆದರೆ ಈಗ ಎರಡು ವರ್ಷಕ್ಕೆ ಅವರು ಸಚಿವರಾದದ್ದು ತುಂಬ ಈ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಅಂತ ಕಾಣ್ತದೆ. ಅವರಿಗೆ ಸಚಿವರಾಗಿ, ಆರೋಗ್ಯ ಸಚಿವರಾದರೆ ತುಂಬ ಒಳ್ಳೆಯದಂತ ಕಾಣ್ತಾ ಇದೆ. ಇಲ್ಲಿ ನಮ್ಮ ಅವರ ಕ್ಷೇತ್ರದಲ್ಲಿ ತುಂಬ ಬಡ ಕುಟುಂಬಗಳಿವೆ, ಅವರಿಗೆ ತುಂಬ ಅನುಕೂಲವಾಗಬಹುದಂತ ನಾನು. ಉಲ್ಲಾಲಕ್ಕೆ ಅವರು ಸ್ಪೀಕರ್ ಆಗಿ ಇರುವಾಗಲೇ ಅನೇಕ ಅನುದಾನ ತಂದು ಇಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಸಚಿವರಾಗಿ ಏನು ತೊಂದರೆ ಇಲ್ಲ, ತುಂಬ ಅನುದಾನ ತರುವರು, ಒಳ್ಳೆ ಕೆಲಸ ಆಗಬಹುದು, ಅಭಿವೃದ್ಧಿ ಆಗಬಹುದು ಅಂತ ಕಾಣ್ತದೆ. ನನ್ನ ಹೆಸರು ವೀಣಾಶಾಂತಿ ಡಿಸೋಜ, ನಾನು ಉಲ್ಲಾಲ ಹೀಗೆ. ಅವರಿಗೆ ಏನಾದರೂ ಒಂದೇ ಲೆಕ್ಕ ಅಲ್ವಾ, ಅವರ ಕೆಲಸ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ, ಸಚಿವ ಸ್ಥಾನದಲ್ಲಿ ಕೂಡ ನಿಭಾಯಿಸ್ತಾರೆ ಅಂತ ಭರವಸೆ ಇದೆ ನಮಗೆ. ನಮ್ಮ ಕ್ಷೇತ್ರಕ್ಕೆ ಅಂದರೆ ಅವರು ಅಭಿವೃದ್ಧಿ ಮಾಡಿದ್ದಾರೆ ತುಂಬ ಕಡೆ. ಅವರು ಹೇಳಿದ ಒಂದು ಕೆಲಸ ಹೇಳಿದರೆ ತಕ್ಷಣ ಹೌದು ಎಂತ ಹೇಳ್ತಾರೆ, ತಕ್ಷಣ ಬರ್ತಾರೆ. ಯಾವ ವಿಷಯದಕ್ಕೂ ಕೂಡ ಒಂದು ಲೇಟ್ ಮಾಡೋದಿಲ್ಲ ಯಾವ ಕೆಲಸಕ್ಕೂ ಕೂಡ ನಾವು ನೋಡಿದ ಮಟ್ಟಿಗೆ. ಹಾಗೆ ಒಂದು ಸಾರಿಗೆ ಸಚಿವ ಸಿಕ್ಕಿದರೆ ಒಳ್ಳೆಯದಂತ ಆಗ್ತದೆ. ನಮ್ಮದು ಅಭಿವೃದ್ಧಿ ಕಾರ್ಯ ತುಂಬ ಆಗೋದಿದೆಯಲ್ಲ ರೋಡಿದ್ದು, ಅದಕ್ಕೋಸ್ಕರ. ತಮ್ಮ ಹೆಸರು? ಸಚಿನ್. ನಮ್ಮ ಶಾಸಕರು ಅಂತಲ್ಲ, ನಾನು ಅವರು ಶಾಸಕರಂತಲ್ಲ, ಸಭಾಪತಿಯಾಗಿ 3 ವರ್ಷ ನಿಯೋಗಿಸಿದ್ದಾರೆ. ಎಲ್ಲ ಮಂತ್ರಿ ಆಗಲಿ, ಎಲ್ಲ MLA ಆಗಲಿ, ಯಾವ ಸಮುದಾಯ ಆಗಲಿ, ಯಾವ ರಾಜಕೀಯ ವ್ಯಕ್ತಿ MLA ಆಗಲಿ, ಅದನ್ನು ಸುಧಾರಿಸಿದ್ದಾರೆ. 3 ವರ್ಷ ಸಭಾಪತಿಗೆ ರಾಜೀನಾಮೆ ಕೊಟ್ಟು ಸಚಿವ ಆಗಿದ್ದಾರೆ. ನಾಳೆ ಯಾವ ಸಚಿವ ಅಂತ ನಮಗೆ ಗೊತ್ತಿಲ್ಲ, ಸಚಿವ ಆಗಿ ನಾನು ಇದ್ದೇನೆ. ನಾನು TVಯಲ್ಲಿ ನೋಡಿ, ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ, ಹೋಗುವವರು ಹೋಗಿದ್ದಾರೆ. ಆದರೆ ನನ್ನ ಶುಭಾಶಯ ಎಂದರೆ ನನ್ನ ಆತ್ಮರವರು, ರಾಜಕೀಯ ಮುಖಾಂತರ ಆತ್ಮರಲ್ಲ. ನಾನು ಲೂಸ್ ಮಂತ್ರಿರುವಾಗ ಕಾಂಗ್ರೆಸ್ ಆಫೀಸಲ್ಲಿ ಇದ್ದ ಕೆಲಸ ಮಾಡಿದವನು ತೊಕ್ಕೋಟಲ್ಲಿ. ಅವನಿಗೆ ಏನು ಬಯಸಲಿಲ್ಲ. ಅವರು ಏನು ನಮ್ಮ ಕ್ಷೇತ್ರ ಕೊಡ್ತಾರೆ ಅದು ನಾನು ಬಯಸೋದು. ಎಷ್ಟೇ ಕೋಟಿ ಕೊಟ್ಟಿದ್ದಾರೆ, 30-50 ಕೋಟಿ ಎಲ್ಲ ಕೊಟ್ಟಿದ್ದಾರೆ, ಅದು ಬಯಸೋದು. ಅರ್ಥ ಆಯ್ತಾ? ಎಲ್ಲ 50 ಆಗಲಿ ಎಲ್ಲ ಕೊಟ್ಟಿದ್ದಾರೆ. ರವಿಚಂದ್ರ ಗಟ್ಟಿ, ನಗರಸಭೆ ಮಾಜಿ ಸದಸ್ಯ. ನಮ್ಮ ಏರಿಯಾದ ಹಾಕಿದ್ದಾರಲ್ಲ, ಅದಕ್ಕೆ ಒಳ್ಳೆ ವಿಷಯ ಅಂತ ಹೇಳ್ತಾರೆ. ಅದು ಒಳ್ಳೆ ಮಾಡ್ತಾರೆ ಅಂತ ನಂಬಿಕೆ ಇದೆ ಅವ್ರದ್ದು. UT ಖಾದರ್ ಎಲ್ಲ ಒಳ್ಳೇದು ಮಾಡ್ತಾರೆ, ಜಾಸ್ತಿ ಒಳ್ಳೆಯದೇ ಮಾಡಿದ್ದೀರಲ್ಲ ಅಂತ.
ಇಮ್ರಾನ್ ಅಂತ. ಅವರು ಮೊದಲು ಸ್ಪೀಕರ್ ಆಗಿದ್ದರು, ಆಗ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಈಗ ಸಚಿವರಾಗಿದ್ದದ್ದು ನಮಗೆ ಹೆಮ್ಮೆ ಆಗ್ತದೆ. ಇನ್ನು ನಮಗೆ ಸಮಸ್ಯೆ ಎಲ್ಲ ಅವ್ರ ಹತ್ರ ಹೇಳ್ಬೋದಲ್ಲ. ಮತ್ತು ಈ ಊರಿನ ಅಭಿವೃದ್ಧಿಗೆ ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಸತತ 55 ವರ್ಷದಿಂದ ಅವರ ತಂದೆಯವರು ದಿವಂಗತ UT ಫರೀದ್ ಅವರು ಇಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಇನ್ನೂ ಕೂಡ ಅವರು ಕೆಲಸ ಮಾಡಲಿಕ್ಕೆ ಅವರಿಗೆ ಇನ್ನಷ್ಟು ಉತ್ಸಾಹ ಬರ್ತದೆ ಅಂತೇಳಿ ಬಯಸ್ತೇನೆ ಅಷ್ಟೇ. ಸ್ವಲ್ಪ ಅಭಿವೃದ್ಧಿ ಆಗಲಿಕ್ಕೆ ಅಭಿವೃದ್ಧಿ ಆಗಿದೆ, ಇನ್ನೂ ಕೂಡ ಸ್ವಲ್ಪ ಕೆಲಸ ಆಗಬೇಕು ಉಳ್ಳಾಳದಲ್ಲಿ, ಅದು ಮಾಡಿಕೊಡ್ತಾರಂತ ಒಂದು ನಂಬಿಕೆ ಇದೆ ಅಷ್ಟೇ. ಶಿಯಾಬ್ ಅಂತ. ಏನು ಲಾಭ ಇಲ್ಲ ನಮಗೆ, ಸಚಿವ ಆದರೂ ಲಾಭ ಇಲ್ಲ, ಇಂಜಿನಿಯರ್ ಎಲ್ಲ ಆದರೂ ಲಾಭ ಇಲ್ಲ ನಮಗೆ. ಏನು ಖಾತೆ ಸಿಕ್ಕಿದೆ ನಮಗೇನು ಲಾಭ ಉಂಟಣ್ಣ? ಏನಾದರೂ ಒಂದು ಉಪಕಾರ ಆಗಬೇಕು ಕೊಂಡೋಗಿ. ಏನಾಗಿದೆ? ಏನಾದರೂ ಆಗಬೇಕಲ್ಲ, ಉದ್ಧಾರ ಆಗಬೇಕು. ಜನಸಂಗಮಿ ನಮ್ಮ ಒಬ್ಬರಿಗಲ್ಲ, ಎಲ್ಲರಿಗೂ ಉದ್ಧಾರ ಆಗಬೇಕು. ನನ್ನ ಹೆಸರು UH ಮೊಹಮ್ಮದ್. ಅದು ಒಳ್ಳೆಯ ವಿಷಯವೇ, ಕೈಗೊಡಿ. ಊರಿಗೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ನಾನು ಇನ್ನೂ ಎಂತ ಮಾತಾಡಬೇಕು? ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವರು, ಯಾವ ಏರಿಯಾ ಕೂಡ ಬಿಡಲಿಲ್ಲ ಅವರು. ಶಾಸಕರು ಎಲ್ಲಿ ಸಿಗೋಕ್ಕಿಲ್ಲ, ಅಂಥ ಶಾಸಕರು ಯಾವ ಏರಿಯಾಕ್ಕೂ ಸಿಗಲಿಕ್ಕಿಲ್ಲ, ಅಂಥ ಕೆಲಸ ಮಾಡಿದ್ದಾರೆ. ಸಚಿವರಾಗಿರಲಿ, ಸ್ಪೀಕರ್ ಬೇಡ, ಸ್ಪೀಕರಲ್ಲಿ ಹೋಗಿ ಮೇಲೆ ಕೂತ್ಕೊಳ್ಳೋದು. ಒಳ್ಳೆಯ ಶಾಸಕರು, ಈ ಕ್ಷೇತ್ರದ ಅಭಿವೃದ್ಧಿ ಒಳ್ಳೆ ಮಾಡಿಸ್ತವರು. ಒಳ್ಳೆಯದು. ಆಲ್ವಿನ್ ಡಿಸೋಜ. ಸಂತೋಷ್. ಸಸ್ವರಾತನೇ ಎಡ್ಡೆ ಅಡ್ಡೆ ಎಂಗೆ ಭಾರಿ ಸಂತೋಷ. ಡ್ಯೂಟಿಗಾದ ರಾತ್ರಿ ಎಡ್ಡೆ ಎಂಗೆ ಪಾಪ ಎಂಗೆ ಉಪಕಾರ ಎಂಗೆ ಮಲ್ಪೆ ಬಂಡೇರಿ ಎನ್ನ ಮಗ ಒಂದು ಟ್ರೀಟ್ಮೆಂಟ್ಲ ಎಂಗೆ ಕುಲ್ಲೇರ ಇಲ್ಲಿದ್ದೇನೆ ಎನ್ನ ಇಲ್ಲದ ರೂಮದ ಫೋಟೋ ದಿಕ್ಕಲೆ ಇವೇ ಎಂಕ್ಲು ಇಲ್ಲು ಬಡಿಕೆ ಪೂರ ಅರ್ಥ ಮಾಡ್ಕೊಂಡು ಅತ್ತ ಏತು ಜನ ಇಲ್ಲೇರು ಮೂಲು ಏನೇನೇ ತಿಕ್ಕದಿಂದ ನಿಕ್ಕು ಪೂರ ಇಟ್ಲ ಎಡ್ಡೇನೆ ಎಂಕು ಕೊರ್ತಿಂಚಿನಾಲ್ ಕೊರ್ತಿಂದಾಲ ಏನ ಬುದ್ಧಿಲ ಚೀಲಲೆ ಎಂಕೆಡ್ಡೆ ಎನ್ನ ಒಂಜು ಭಾರಿ ಪ್ರೀತಿಡುಲ್ಲೆ ಅಯ್ಯ ಅರ್ಥ ಎಡ್ಡೆ ರುಕ್ಮಣಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.